ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನೇ ರಮಣಿಪ್ರಿಯ. ವೆಲ್ಕಮ್ ಟು ಸಾಯಿ ಸ್ಟಾರ್ ರಮಣಿಪ್ರಿಯ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ, ನಾವು ದೇಸಿ ಮಸಾಲಾಗೆ ಹೋಗಿದ್ರಿ. ದೇಸಿ ಮಸಾಲ ಅಂದರೆ ಅನ್ಲಿಮಿಟೇಷನ್ 250 ಅಷ್ಟೇ. ತುಂಬ ವೆರೈಟೀಸ್, ತುಂಬ ಚೆನ್ನಾಗಿತ್ತು. ಅಲ್ಲಿ ಡೇ ಬೈ ಡೇ ಡಿಫ್ರೆಂಟ್ ವೆರೈಟೀಸ್, ಮೆನು ಚೇಂಜ್ ಆಗ್ತಾನೆ ಇರುತ್ತೆ ಡೇ ಬೈ ಡೇ. ನಾವು ಹೋಗಿದ್ದಾಗ ಫ್ರೈಡೇ ಐ ಥಿಂಕ್ ಸಮಥಿಂಗ್ ಏನೇನು ಮೆನು ಇತ್ತು ಏನಂತ ನಿಮಗೆ ವೀಡಿಯೋಸ್ ಒಳಗಡೆ ತೋರಿಸ್ತೀರಿ ಬನ್ನಿ. ದೇಸಿ ಮಸಾಲ, ಜಯನಗರ್ 4th ಬ್ಲಾಕ್, ಬಸ್ ಸ್ಟಾಪ್ ಹತ್ರನೇ, ಬಸ್ ಸ್ಟಾಪ್ ಬಿಲ್ಡಿಂಗ್ BMTC, ಜಯನಗರ್ 4th ಬ್ಲಾಕ್ BMTC ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪ್ ಬಿಲ್ಡಿಂಗ್ ಹತ್ರನೇ. ನಿಮಗೆ ಹೋಗ್ತಾ ವೀಡಿಯೋಸಲ್ಲಿ ತೋರಿಸ್ತೀನಿ ಏನೇನು ವೆರೈಟೀಸ್ ಇತ್ತು ಏನಂತ. 250ಗೆ ತುಂಬ ಬರ್ತದೆ, ತುಂಬ ಚೆನ್ನಾಗಿತ್ತು. ಹೋಗಿ ಅಲ್ಲಿ ವಿಸಿಟ್ ಮಾಡಿ ಒಂದೇ ಒಂದು ಸಲ. ಬನ್ನಿ ಇವಾಗ ವೀಡಿಯೋಸ್ ಒಳಗಡೆ ಹೋಗಿ ಏನೇನಿತ್ತು ಅಂತ ವೀಡಿಯೋಸ್ ಒಳಗಡೆ ನೋಡೋಣ. ಫೈನಲಿ ಜಯನಗರ್ 4th ಬ್ಲಾಕ್ ದೇಸಿ ಮಸಾಲಾಗೆ ಬಂದ್ರಿ. ಪ್ಯೂರ್ ವೆಜಿಟೇರಿಯನಲ್ಲಿ ನಿಮಗೆ ಇಲ್ಲಿ ಏನು ಬೇಕಾದರೆ ಏನಾದರೂ ಫುಲ್ ವೆಜ್ ಐಟಮಲ್ಲಿ ಎಲ್ಲ ಸಿಗುತ್ತೆ. ಇದು ನಿಮ್ಗೆ ಆಲ್ಮೋಸ್ಟ್ ಹೇಳಿದೆ ಅಲ್ಲ, ನಾನು ಜಯನಗರ್ 4th ಬ್ಲಾಕ್ ಬಸ್ ಸ್ಟಾಪ್ ಹತ್ರನೇ ಇದೆ. ದೇಸಿ ಮಸಾಲ ಪಾರ್ಟಿ ಹಾಲ್ ಕೂಡ ಇದೆ. ಫುಲ್ ವೆಜ್ಜು. ನಿಮಗೆ ಬರ್ಡೇ ಮಾಡ್ಬೋದು, ರಿಸೆಪ್ಷನ್ ಮಾಡ್ಬೋದು, ಎಲ್ಲ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಓಕೆ, ಇವಾಗ ಬನ್ನಿ ಒಳಗಡೆ ಹೋಗೋಣ. ನಾವು ಏನೇನು ಮೆನು ಇದೆ ಅಂತ ನೋಡೋಣ. ದೇಸಿ ಮಸಾಲ ಅನ್ಲಿಮಿಟೇಷನ್ ವೆಜ್ ಬಫೆ ಸಿಸ್ಟಮ್ ಮಧ್ಯಾಹ್ನ 12ರಿಂದ ನೈಟ್ 10:30ವರೆಗೂ ಇದೆ. ಮತ್ತು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ, ಸಂಡೇ 3 ಡೇಸ್ ಸ್ವಲ್ಪ ಬೇಗ ಹೋಗ್ಬೇಕು ನೀವು. ನಾವು ಹೋದಾಗ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಬೀಟ್ರೂಟ್ ಜ್ಯೂಸ್ ಇತ್ತು. ಮತ್ತು ಏನೇನೋ ವೆರೈಟೀಸ್ ಅಷ್ಟು ವೆರೈಟೀಸ್, ಗೋಬಿ, ಸ್ಯಾಲೆಡ್, ಪಾಪಡ್, ಪನ್ನೀರು, ಮತ್ತು ಎಲ್ಲ ಸಖತ್ ಐಟಮ್ ಇತ್ತು. ಎಲ್ಲ ಐಟಮ್ ನೀವು ಯೂಸ್ ಮಾಡ್ಬೋದು. ಅನ್ಲಿಮಿಟೇಷನ್ ಎಷ್ಟು ಬೇಕಾದರೂ ನೀವು ತಿನ್ಬೋದು ಆರಾಮಾಗಿ. ಬಟ್ ಒಂದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಫುಡ್ ಮಾತ್ರ ವೇಸ್ಟ್ ಮಾಡೋಂಗಿಲ್ಲ. ಅದು ಒಂದೇ ಒಂದು ನಮ್ಗೆ ತುಂಬಾ ಇಷ್ಟ ಆಗಿದ್ದು ಪಾನಿಪುರಿ, ದಹಿಪುರಿ ಮತ್ತು ಬೇಲ್ಪುರಿ, ಸೇವ್ಪುರಿ. ಇಷ್ಟು ಐಟಮ್ ನಾವು ತಿಂದ್ರಿ. ಮತ್ತು ಗುಲಾಬ್ ಜಾಮೂನ್ ಮಿಸ್ ಮಾಡಿಲ್ಲ, ವೆನಿಲಾ ಐಸ್ ಕ್ರೀಮ್ ಆಲ್ಸೋ ಮಿಸ್ ಮಾಡಿಲ್ಲ, ಪಾಯಸ ಕೂಡ ನಾವು ಮಿಸ್ ಮಾಡಿಲ್ಲ. ಅಷ್ಟು ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ನಾವು ಹೋದಾಗ ಈ ಥರ ಮೆನ್ಯೂ ಇತ್ತು. ನೀವುಗಳು ಹೋದಾಗ ಬೇರೆ ಥರ ಮೆನ್ಯೂ ಡಿಫ್ರೆಂಟ್ಲಿ ಚೇಂಜ್ ಆಗ್ಬೋದು. ವೆಲ್ಕಮ್ ಡ್ರಿಂಕ್ಸ್ ಆಗಲಿ, ನೂಡಲ್ಸ್ ಆಗಲಿ, ಆ ಥರ ಚೇಂಜ್ ಆಗ್ಬೋದು. ಓಕೆ, ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕೆ ಮುಂಚೆ ನಾವೇನು ಮಾಡಬೇಕಂದ್ರೆ, ಬಿಲ್ ತಗೊಳ್ಳೇಬೇಕಲ್ವಾ. ಬೇರೆ ಹೋಟ್ಲಲ್ಲಿ ತಿಂದಾದ್ಮೇಲೆ ಬಿಲ್ ಕೊಡ್ತಾರೆ, ಆದರೆ ಇಲ್ಲಿ ಹಂಗಲ್ಲ. ಬಿಲ್ ಪೇ ಮಾಡಿದ್ಮೇಲೆ ಒಳಗಡೆ ಬಿಡೋದು ನಮಗೆ. ಇವಾಗ 250 ಬಿಲ್ ಪೇ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು, ಒಬ್ಬರು ನಮ್ಮ ಫ್ರೆಂಡ್ಗಾಗಿ ವೆಯ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಂದ್ರು. ಓಕೆ ಅಂತ ನಾವು ಬಿಲ್ ಪೇ ಮಾಡಿ ಇವಾಗ ಒಳಗಡೆ ಹೋದರೆ ಆ್ಯಂಬಿಯನ್ಸ್ ಅಂತೂ ನಮಗಂತೂ ಸಖತ್ ಇಷ್ಟ ಆಯಿತು. ಫೋಟೋಶೂಟ್ಗಾಗಲಿ ಅಂದು ಕುತ್ಕೊಂಡು ತಿನ್ನೋದು, ಕಾಮಾಗಿ ಪೀಸಾಗಿ ಮ್ಯೂಸಿಕ್ ಕೇಳ್ಕೊಂಡು ಒಂದು TV ನೋಡಿಕೊಂಡು ಆರಾಮಾಗಿ ವೆಯ್ಟ್ ಮಾಡಿ ಊಟ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಯಿತು ನಿಮಗೆ. ಇಲ್ಲಿ ನಿಮ್ಗೆ ಅಪ್ ಟು 25 ಮೆಂಬರ್ಸ್ವರೆಗೂ ನೀವು ಹೋಗ್ಬೋದು. 100 ಮೆಂಬರ್ಸ್ 200 ಮೆಂಬರ್ಸ್ ಕೂಡ ಹೋಗ್ಬೋದು. ಹೋಗೋಕ್ಕೆ ಮುಂಚೆ ನೀವು ಇನ್ಫಾರ್ಮ್ ಮಾಡಬೇಕಷ್ಟೇ. ನಿಮಗೆ ಇವರು ಬಲ್ಕ್ ಆರ್ಡ್ರ್ ಕೂಡ ತೊಗೊತಾರೆ. ಇವಾಗ ಮನೆ ಹತ್ರ ಬಂದು ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಅಲ್ಲೂ ನಿಮಗೆ ಆರ್ಡರ್ಸ್ ತೊಗೊಂಡು ಮಾಡ್ತಾರೆ. ಇವಾಗ ಬನ್ನಿ ನಾವು ಮೆನ್ಯೂ ಒಳಗಡೆ ಹೋಗೋಣ. ಇದು ಪಾಯಸ ನಮಗೆ ಫೇವ್ರೆಟ್. ಇಲ್ಲಿ ನೋಡಿ, ಗುಲಾಬ್ ಜಾಮೂನ್ ನಮ್ಮ ತುಂಬ ಫೇವ್ರೆಟ್. ಎಷ್ಟಾದರೂ ತಿನ್ಬೋದು. ನಮಗಂತೂ ಗುಲಾಬ್ ಜಾಮೂನ್ ತಿನ್ನೋದಂದ್ರೆ ಸಖತ್ ಇಷ್ಟ ಆಯಿತು. ಅನ್ನ ಸಾಂಬಾರು ಇದು ನಾರ್ಮಲ್ ಮನೇಲಿ ತಿನ್ನೋದೇ. ಮತ್ತು ಇದು ಪಲಾವ್, ವೆರೈಟೀಸ್ ಆಫ್ 2 ಟೈಪ್ಸ್ ಆಫ್ ಪಲಾವ್ ಇತ್ತು. ಇದು 1 ಟೈಪ್ಸ್ ಆಫ್ ಪಲಾವು. ಮತ್ತು ಇದು ದಾಲ್ ಕಿಚಡಿ ಆದಮೇಲೆ ಇದು ಬಂದು ರೈತ. ನೀವು ಆಲ್ಮೋಸ್ಟ್ ಪಲಾವ್ಗೆಲ್ಲ ಯೂಸ್ ಮಾಡ್ಬೋದು. ಇದು ಪನ್ನೀರ್ ಪಲಾವ್ ಇತ್ತು. ಅದಾದಮೇಲೆ ನಿಮಗೆ ಪನ್ನೀರ್ ಗ್ರೇವಿ. ಇದು ರೊಟ್ಟಿಗೆ ನಿಮಗೆ ರೊಟ್ಟಿ ಬಂದು ಟೇಬಲಲ್ಲೇ ಬರುತ್ತೆ. ರೊಟ್ಟಿನೂ ಮತ್ತು ಪನ್ನೀರ್ ಟಿಕ್ಕಾನು ಟೇಬಲಲ್ಲೇ ಬರುತ್ತೆ. ಅದು ನಿಮಗೆ ಅನ್ಲಿಮಿಟೇಷನು. ಇದು ಪಲ್ಯ, ಆಲೂಗಡ್ಡೆದು ಪಲ್ಯ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಏನು ಬಿಟ್ಟಿಲ್ಲ, ಎಲ್ಲ ಟೇಸ್ಟ್ ಮಾಡಿದ್ರಿ. ಇದು ಎಲ್ಲ ತರಕಾರಿ ಹಾಕಿ ಗ್ರೇವಿ ಮಾಡಿದರು. ಬಿಕಾಸ್ ರೊಟ್ಟಿಗೆ 2 ಟೈಪ್ಸ್ ಆಫ್ ಗ್ರೇವಿ. ಇದೊಂದು ಗ್ರೇವಿ, ಅದೊಂದು ಗ್ರೇವಿ. ಇದು ನಾರ್ಮಲ್ ಮಸಾಲ ಗ್ರೇವಿ, ಅದು ಎಲ್ಲ ವೆಜಿಟೇಬಲ್ಸ್ ಹಾಕಿ ಗ್ರೇವಿ. ನಾರ್ಮಲ್ ನೂಡಲ್ಸ್ ಮಾಡಿದರು. ಗೋಬಿ ಮಂಚೂರಿ ಮತ್ತು ಪುದೀನ ಚಟ್ನಿ, ಶೆಶ್ವಾನ್ ಫ್ರೈಡ್ ರೈಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ವೆನಿಲಾ ಐಸ್ ಕ್ರೀಮ್ಸ್ ಆಲ್ಸೋ ಡಿಫ್ರೆಂಟ್ಲಿ ನಿಮ್ಗೆ ಚೇಂಜ್ ಆಗುತ್ತೆ. ವೆನಿಲಾ ಐಸ್ ಕ್ರೀಮ್ ಇತ್ತು. ನಮಗೆ ಕಾರ್ನ್ ಸೂಪ್ ಇತ್ತು ಮತ್ತು ಪಾಲಕ್ ಸೂಪು ಇತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ವರ್ತ್ 250ಗೆ ವರ್ತಬಲ್ ಆಫ್ ಮನಿ. ಎಲ್ಲರೂ ಹೋಗಿ ಒಂದೇ ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಇದೊಂದು ರೂಲ್ಸ್ ಏನಂದರೆ, ನಿಮಗೆ ಇಲ್ಲಿ 1 ಅವರ್ ತನಕ ಊಟ ಮಾಡ್ಬೋದು. ಆಲ್ಮೋಸ್ಟ್ ಕ್ರೌಡ್ ಇದ್ದರೆ ಮಾತ್ರ ಈ ರೂಲ್ಸು. 1 ಅವರ್ವರೆಗೂ ನಾವು ಆಲ್ಮೋಸ್ಟ್ ಪೀಸಾಗಿ ಕಾಮಾಗಿ ಊಟ ಮಾಡ್ಬೋದು.
ಅಪ್ ಟು ನಮಗೆ ಕ್ರೌಡ್ ಇಲ್ಲ ಅಂದರೆ ಎಷ್ಟೊತ್ತಾದರೂ ಕೂತ್ಕೊಂಡು ಅಷ್ಟೊತ್ತು ನಾವು ಆರಾಮಾಗಿ ಊಟ ಮಾಡ್ಕೊಬೋದು. ಇದು ನಾವು ತಿಂದಿದ್ದ ಐಟಮ್ಸು ಎಲ್ಲ ಚೆನ್ನಾಗಿತ್ತು. ನೀವು ಹೋಗಿ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್.